ಈಜಿಪ್ಟ್ ಬಗ್ಗೆ ನಿಮಗೆ ತಿಳಿಯದ ಅಚ್ಚರಿಯ ವಿಷಯಗಳು. ನೈಲ್ ನದಿಯ ಉಡುಗೊರೆ. ಈಜಿಪ್ಟ್ ನೈಲ್ ನದಿಯ ಹತ್ತಿರವೇ ಬೆಳೆಯಿತು. ನದಿ ಪ್ರತಿ ವರ್ಷ ಹರಿದು ಬಂದಾಗ ಕೃಷಿಗೆ ಬೇಕಾದ ಭೂಮಿಯನ್ನು ಕೊಟ್ಟಿತ್ತು. ಪಿರಮಿಡ್ಗಳು 4500 ವರ್ಷ ಹಳೆಯವು. ಗೀಜಾ ಎಂಬಲ್ಲಿರುವ ದೊಡ್ಡ ಪಿರಮಿಡ್ ಜಗತ್ತಿನ 7 ಅಚ್ಚರಿಗಳಲ್ಲೊಂದು. ಇದನ್ನು ಸಾವಿರಾರು ಕೆಲಸಗಾರರು ವರ್ಷಗಳಿಂದ ಕಟ್ಟಿದರು. ಮರಣದ ನಂತರವೂ ದೇಹ ಉಳಿಸಿಕೊಂಡವರು ಈಜಿಪ್ಟ್ ಜನರು. ಮೃತದೇಹವನ್ನು ಮಮ್ಮಿಯಾಗಿ ಉಳಿಸುತ್ತಿದ್ದರು. ಅವರು ನಂಬಿದ್ದು ಮರಣದ ನಂತರ ಮತ್ತೊಂದು ಜೀವನ ಇದೆ ಎಂಬುದು. ಪ್ಯಾರೋ ದೇವರೆಂದೇ ನಂಬುತ್ತಿದ್ದರು. ಈಜಿಪ್ಟ್ನ ರಾಜರು ಪ್ಯಾರೋ ಎಂದು ಕರೆಯಲ್ಪಟ್ಟವರು. ಜನರು ಅವರನ್ನು ದೇವರೆಂದೇ ಪೂಜಿಸುತ್ತಿದ್ದರು. ಮಹಿಳೆಯರಿಗೂ ಹಕ್ಕುಗಳಿತ್ತು. ಆ ಕಾಲದಲ್ಲಿ ಈಜಿಪ್ಟ್ನ ಹೆಂಗಸರು ಆಸ್ತಿ ಖರೀದಿ ಮಾಡಬಹುದಾಗಿತ್ತು. ವಿಚ್ಛೇದನದ ಹಕ್ಕು ಕೂಡ ಇತ್ತು. ಈಜಿಪ್ಟ್ ಜನರು ಅಕ್ಷರದ ಬದಲಿಗೆ ಚಿತ್ರಗಳನ್ನು ಬಳಸುತ್ತಿದ್ದರು. ಇದನ್ನು ಹೈರೋಗ್ಲಿಫ್ಸ್ ಎನ್ನುತ್ತಾರೆ. ದೇವಾಲಯದ ಮಂದಿರಗಳ ಶುದ್ಧತೆ ಬಹಳ ಮುಖ್ಯವಾಗಿತ್ತು. ಪೂಜಾರಿಗಳು ದೇಹ ಶುದ್ಧವಿರಲು ಪ್ರತಿದಿನ ಶೇವಿಂಗ್ ಮಾಡಬೇಕಾಗಿತ್ತು. ಮೊದಲ ಕ್ಯಾಲೆಂಡರ್ ಇಲ್ಲಿಂದನೇ ಶುರುವಾಗಿತ್ತು. ದಿನ, ಮಾಸ, ವರ್ಷ ಗೊತ್ತಾಗಲು ಈಜಿಪ್ಟ್ ಜನರು ಸೂರ್ಯನ ಚಲನ ಆಧಾರಿತ ಕ್ಯಾಲೆಂಡರ್ಗಳನ್ನು ಬಳಸುತ್ತಿದ್ದರು. ಪಿರಮಿಡ್ ಕಟ್ಟರ ರಹಸ್ಯ ಇನ್ನೂ ಗೊತ್ತಿಲ್ಲ. ಇವತ್ತಿಗೂ ವಿಜ್ಞಾನಿಗಳಿಗೂ ಪಿರಮಿಡ್ಗಳನ್ನು ಹೇಗೆ ಕಟ್ಟಿದ್ದರು ಎಂಬುದು ಪೂರ್ತಿ ಸ್ಪಷ್ಟವಾಗಿ ಗೊತ್ತಿಲ್ಲ. ಮಾನವನ ಶರೀರದ ಬಗ್ಗೆ ಹೆಚ್ಚು ತಿಳಿದಿದ್ದರು. ಅವರು ಮರಣೋತ್ತರ ವಿಶ್ಲೇಷಣೆ ಮಾಡಿ ವೈದ್ಯಕೀಯ ವಿಜ್ಞಾನ ಅರಿತುಕೊಂಡಿದ್ದರು. ಈಜಿಪ್ಟ್ನಲ್ಲಿ ಚಿನ್ನ ಹೆಚ್ಚು ದೊರಕುತ್ತಿತ್ತು, ಆದರೆ ಬೆಳ್ಳಿ ಅಪರೂಪವಾಗಿತ್ತು. ಬೆಳ್ಳಿಯ ಬೆಲೆ ಚಿನ್ನಕ್ಕಿಂತಲೂ ಜಾಸ್ತಿಯಾಗಿತ್ತು. ಅನೇಕ ದೇವತೆಗಳು ಪ್ರಾಣಿಗಳ ರೂಪದಲ್ಲಿದ್ದರು. ಉದಾಹರಣೆ ಅನುಬಿಸ್, ನಾಯಿ ಮುಖದ ದೇವತೆ. ಇವರು ಮದುವೆ ಹಬ್ಬಗಳಲ್ಲಿ ಆಡು ನೃತ್ಯ ತುಂಬಾ ಮುಖ್ಯವಾದ ಭಾಗವಾಗಿತ್ತು. ಕೆಲವು ಪಿರಮಿಡ್ಗಳ ಒಳಗೆ ಇನ್ನೂ ಅನ್ವೇಷಿಸಲಾಗದ ಕೊಠಡಿಗಳು ಇವೆ. ಬಹುಶಃ ಅಲ್ಲಿ ಇನ್ನೂ ಮಮ್ಮಿಗಳು ಇರಬಹುದು ಎಂದು ನಂಬುತ್ತಾರೆ. ಬದುಕಿದ್ದಾಗಲೇ ಸಮಾಧಿ ನಿರ್ಮಿಸುತ್ತಿದ್ದರು. ಪ್ಯಾರೋಗಳು ಜೀವಂತವಾಗಿರುವಾಗಲೇ ತಮ್ಮ ಪಿರಮಿಡ್ ಕಟ್ಟಿಸಲು ಆದೇಶಿಸುತ್ತಿದ್ದರು. ಸಾಯುವ ಮುನ್ನ ಸಿದ್ಧಪಡಿಸಿಕೊಳ್ಳುತ್ತಿದ್ದರು. ಇದೇ ತರ ಇನ್ನಷ್ಟು ತಿಳಿಯದ ಫ್ಯಾಕ್ಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.